ಮಾರ್ಚ್ ತಿಂಗಳವರೆಗೆ ಧಾರಾಳ ನೀರಿರ್ತದೆ. ಏಪ್ರಿಲಲ್ಲಿ ಕಡಿಮೆ ಆಗ್ತದೆ. ಆಮೇಲೆ ಏಪ್ರಿಲ್ ಎಂಡಿಗೆ ಆಗುವಾಗ ಟ್ಯಾಪ್ ಬಿಡುವಾಗ ಗಾಳಿ ಬರಲಿಕ್ಕೆ ಶುರುವಾಗ್ತದೆ. ಮೇಯಲ್ಲಿ ಸ್ನಾನಕ್ಕೆ ಕೂಡ ತತ್ವಾರ ಆಗುವಂಥ ಪರಿಸ್ಥಿತಿ ಹೆಚ್ಚಿನ ಕಡೆ ಉಂಟು. ನಾನು ಕೆಲವು ಜನ ತುಂಬ ನೀರಿರುವವರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಹೊಳೆ ಬದಿ ಇರುವವರು ಅಥವಾ ಬೋರಲ್ಲಿ ನೀರುವವರು ಇದ್ದಾರೆ. ಆದರೆ ಹೆಚ್ಚಿನ ಪರಿಸ್ಥಿತಿ ಹಾಗೆ ಆಗ್ತಾ ಉಂಟು. ಇನ್ನು ಕ್ರಮೇಣ ನಮ್ಮ ಮಕ್ಕಳ ಕಾಲಕ್ಕೆ ಅಥವಾ ನಿಮ್ಮ ಪುಳ್ಯಗಳ ಕಾಲಕ್ಕೆ ಆಗುವಾಗ ಪ್ರಾಯಶಃ ಕುಡಿಲಿಕ್ಕೆ ನಾವು ಕ್ಯಾನಲ್ಲಿ ಬೇರೆ ಕಡೆಯಿಂದ ನೀರು ತರುವಂಥ ಪರಿಸ್ಥಿತಿ ಉಂಟಾಗ್ಬೋದು ಅಂತ ಕಾಣ್ತೇವೆ. ನಿಮಗೆಲ್ಲ ಗೊತ್ತಿರೋ ವಿಷಯ, ನಾನು ಸುಮ್ಮನೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಆ ಉದ್ದೇಶದಿಂದ ಅದನ್ನು ಈ ಬೋರ್ವೆಲ್ಲನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೊಂದು ಸುಮಾರು ವರ್ಷದಿಂದ ಯೋಚನೆ ಮಾಡ್ತಾ ಇದ್ದೆವು. ಇದನ್ನೊಂದು ಮಾಡಿದ್ದು ಇದು ಸಾಧಾರಣ 145 ಫೀಟ್ ಉದ್ದ, ನೆಟ್ಟು ಉದ್ದ ಉಂಟು. ಅಂದರೆ ಈ ನಿಮ್ಮ ವೃತ್ತಾಕಾರವಾಗಿ ಕಾಣುವಂಥದ್ದು ಎಕ್ಸ್ಟ್ರಾ ಉಂಟು. 70 ಫೀಟ್ ಆಗಲ್ಲ, 25 ಫೀಟ್ ಆಳ, ವರ್ಟಿಕಲ್ ಹೈಟ್. ಸ್ಲೋಪ್ ಹೈಟ್ ನಿಮಗೆ ಅಲ್ಲಿ ಮಾರ್ಕಿಂಗ್ ಕಾಣ್ತಾ ಇದೆ, 29 ಫೀಟ್ ಉಂಟು. ಯಾಕಂದರೆ ನಾವು ಸ್ಲೋಪ್ ಇಟ್ಟಿದ್ದೇವೆ, ಅಂದರೆ ಕುಸಿಬಾರ್ದು ಹೇಳುವ ಉದ್ದೇಶದಿಂದ ಸೈಡನ್ನು ಸ್ಲೋಪ್ ಮಾಡಿ ಕಾರಣ ಅದು 29 ಫೀಟ್ ನಿಮಗೆ ಅಲ್ಲಿ ಕಾಣ್ತಾ ಉಂಟು. ಅಲ್ಲಿ ಮಾರ್ಕಿಂಗ್ ನಿಮಗೆ ಕಾಣ್ತಾ ಉಂಟು. ಅಲ್ಲಿ ಇದರ ಒಟ್ಟು ಕೆಪಾಸಿಟಿ 50 ಲಕ್ಷ ಲೀಟರ್ ನೀರು ಸಂಗ್ರಹ. 50 ಲಕ್ಷ. ಇದರಲ್ಲಿ ಸಾಧಾರಣ ಒಂದು 5 ಲಕ್ಷ ಲೀಟರು ನೀರು ಆವಿಯಾಗಿ ಹೋಗ್ತದೆ ವಾರ್ಷಿಕ. ನಾವೀಗ 2 ವರ್ಷದ ಅನುಭವದ ಪ್ರಕಾರ ಹೇಳುವಂಥದ್ದು. ಈಗ ಮೊನ್ನೆ ಜನವರಿ 17ಕ್ಕೆ ಮಳೆ ಬಂದಾಗ 28 ಫೀಟ್ ಇತ್ತು. ಇವತ್ತೀಗ ತಾರೀಕು 16, ಅಷ್ಟು ನೀರು ಆರಿತು. 1 ಫೀಟು ಪೂರ್ಣ ಆರಲಿಲ್ಲ, ಸ್ವಲ್ಪ ಕಡಿಮೆ. ಅಷ್ಟು ನೀರು ಒಂದು ತಿಂಗಳಲ್ಲಿ ಆರಿದೆ. ಅಂದರೆ ಸಾಧಾರಣ ನಮ್ಮ ಒಂದು 4-5 ತಿಂಗಳಿನ ಬಿಸಿಲಲ್ಲಿ ಸಾಧಾರಣ ಒಂದು 5 ಲಕ್ಷ ಲೀಟರ್ ನೀರು ಹೋಗ್ಬೋದು ಅಂತ ನಮ್ಮ ಒಂದು ನಿರೀಕ್ಷೆ ಎಲ್ಲ ಹೌದು ಸರ್. ಕಳೆದ ವರ್ಷ ನಮಗೆ ಕರೆಕ್ಟ್ ಟೆಸ್ಟ್ ಆಗಿದೆ. ಈ ಉಳಿದಂತಹ 45 ಲಕ್ಷ ಲೀಟ್ರು ನಮಗೆ ಒಂದು 5 ಎಕರೆ ತೋಟದಲ್ಲಿ ಯಾವುದೇ ಕೃಷಿ ಆದರೂ ಮಾಡ್ಬೋದು ಆರಾಮ್ಸೆ. ಏನು ನಿಮಗೆ ಬೇರೆ ನೀರಿನ ಸೋರ್ಸ್ ಬೇಡ, ಬೋರ್ವೆಲ್ ಆಗಲಿ, ಬೇರೆ ಕೆರೆ ಆಗಲಿ, ಅಥವಾ ಬೇರೆ ನೀರಿನ ನದಿ ಆಗಲಿ, ಯಾವುದು ಬೇಡ ನಮಗೆ. ಬರೀ ಮಳೆ ನೀರಲ್ಲಿ 5 ಎಕರೆ ಕೃಷಿಯನ್ನು ನಮಗೆ ಏನೂ ಯೋಚನೆ ಇಲ್ಲದೆ ಮಾಡುವಂತಹ ಒಂದು ವ್ಯವಸ್ಥೆ. ಇದರಲ್ಲಿ ನಾವು ಬೇರೆ ನೀರನ್ನು ಇದಕ್ಕೆ ಹಾಕುವುದಿಲ್ಲ, ಕೇವಲ ಮಳೆ ನೀರು ಮಾತ್ರ ಬೀಳುವಂಥದ್ದು. ಅಂದರೆ ಆಕಾಶದಿಂದ ಬಿದ್ದಂಥ ನೀರು. ನಿಮಗೆ ಬೇರೆ ಯಾವುದೇ ಗುಡ್ಡದಿಂದ ಬಂದಂಥ ನೀರು ಅಥವಾ ಬೇರೆ ಪಂಪಿಂಗ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ, ನಾವು ಮಾಡಲಿಲ್ಲ. ಆದರೆ ಈಗ ಈ ಮಳೆಗಾಲ ಅಲ್ಲ, ಆದರೆ ಹಿಂದಿನ ಮಳೆಗಾಲದಲ್ಲಿ ಒಟ್ಟು 395 ಸೆಂಟಿಮೀಟರ್ ಮಳೆ ನಮ್ಮಲ್ಲಿ ಆಗಿದೆ ಈ ಜಾಗ. ನಾವು ಸುಮಾರು ವರ್ಷದಿಂದ ಮಳೆಯನ್ನು ಮಾಪನ ಮಾಡಿ ನಮ್ಮ ಹತ್ರ ದಾಖಲುಂಟು. ಆ ಪ್ರಕಾರ 395 ಸೆಂಟಿಮೀಟ್ರ್ ಮಳೆ ಬಂದಿದೆ. ಇದರಲ್ಲಿ ಸಾಧಾರಣ 1 ಸೆಂಟಿಮೀಟರ್ ಅಂದರೆ 14,000 ಲೀಟರು ನೀರು ಬೀಳ್ತದೆ. ಇದರಲ್ಲಿ ಅದೇ ನಾನು ಹೇಳಿದ ಅಳತೆ ಪ್ರಕಾರ ಒಂದು 25 ಸೆಂಟ್ಸ್ ಜಾಗದಲ್ಲಿ ಇದು ಉಂಟು. ಅಂದರೆ ಈ ನೀರು ಬೀಳುವ ಜಾಗ ಇದನ್ನು ಕೂಡ ನಾವು ಸೇರಿಸಿದ್ದೇವೆ. ಇದಕ್ಕೆ ಬಿದ್ದ ನೀರು ಸಾಧಾರಣ ಅದಕ್ಕೆ ಬೀಳ್ತದೆ. ಹಾಗೆ ಈ 25 ಸೆಂಟ್ಸ್ ಜಾಗದ ನೀರಂದರೆ 14,000 ಲೀಟರ್ ನೀರು ಇದಕ್ಕೆ 1 ಸೆಂಟಿಮೀಟರ್ ಮಳೆ ಬಂದರೆ ಬೀಳ್ತದೆ. ಹಾಗೆ 395 ಅಂದರೆ ಸಾಧಾರಣ 56 ಲಕ್ಷ ಲೀಟರ್ ನೀರು ಆಯಿತು. ಅಂದರೆ ಓವರ್ಫ್ಲೋ ನೀರಾಗಿದೆ ಇದರಲ್ಲಿ, ಓವರ್ಫ್ಲೋ. ಹಾಗೆ ಮಳೆ ನೀರೇ ಸಾಕಾಗ್ತದೆ ಅಂತ ಎಲ್ಲರ ಹೆಚ್ಚಿನವರು ಇಲ್ಲಿ ಸಾಧಾರಣ 1,000 ಜನ ಬಂದರು. ಈಗ ನೀವೇನು ಹೊಸಬರಲ್ಲ, ತುಂಬ ಸಂತೋಷ ಬಂದದ್ದು. ಎಲ್ಲರ ಪ್ರಶ್ನೆ ಒಂದೇ, ಮಳೆ ನೀರಲ್ಲೇ ಇದು ತುಂಬುತ್ತದೆ ಅಂತ ಹೇಳುವ ಪ್ರಶ್ನೆ ಫಸ್ಟಿಗೆ ಹೇಳುವಂಥದ್ದು. ಮಳೆ ನೀರಲ್ಲಿ ತುಂಬುವುದಲ್ಲ, ಓವರ್ಫ್ಲೋ ಆಗ್ತದೆ. ಕಳೆದ ವರ್ಷ ನಾವು ಇದನ್ನು ಕೇವಲ 15 ಫೀಟ್ ಮಾತ್ರ ಇದರಲ್ಲಿ 15 ಫೀಟ್ ನೀರಿತ್ತು. ಯಾಕಂದರೆ ಕಳೆದ ವರ್ಷ ಸಾಧಾರಣ ಫೆಬ್ರವರಿ 22ರಿಂದ ಮಳೆ ಪ್ರಾರಂಭ ಆಗಿದೆ. ಮಾರ್ಚಲ್ಲಿ ಮಧ್ಯೆ ಏಪ್ರಿಲಲ್ಲಿ ಫುಲ್ಲು ಮಳೆ ಬಂದಿದೆ. ಆದ ಕಾರಣ ನಮಗೆ ದೊಡ್ಡ ಪ್ರಯೋಜನ ಇದರದ್ದು ಬೀಳಲಿಲ್ಲ. ಆದರೂ ಸಹ ನಮಗೆ ಈ ಮಳೆ ಬಂದ ಮೇಲೆ ನಾವು ಇದೇ ನೀರನ್ನು ಉಪಯೋಗ ಮಾಡಿ ತೋಟಕ್ಕೆ ಬೋರ್ವೆಲ್ ಸ್ಟಾರ್ಟೇ ಮಾಡಲಿಲ್ಲ ನಾವು, ಅಂದರೆ ಮಳೆ ಆಗಾಗ ಬರ್ತಾ ಇದ್ದ ಕಾರಣ. ಆದರೂ ಸಹ ಇದರಲ್ಲಿ 15 ಫೀಟ್ ನೀರು ಕಳೆದ ವರ್ಷ ಬಾಕಿಯಾಗಿತ್ತು. ಅದು ಪುನಃ ಈ ವರ್ಷ ಓವರ್ಫ್ಲೋ ಆಯಿತು. ನಾವು ಮತ್ತೆ 1 ಫೀಟ್ ಕಡಿಮೆ ಇಡ್ತೀವಿ. ಈ ಮೀನುಗಳು ಇವತ್ತು ಮೀನು ಮಾತ್ರ ಬರ್ತಾ ಇಲ್ಲ, ಈಗ ಆಗಮ್ಮ ಬಂತಷ್ಟೇ. ಅಲ್ಲಿ ಬರ್ತಾ ಉಂಟು, ಬಿಸಿಲಾದ ಕಾರಣ ಬರ್ತಾ ಇಲ್ಲ. ಸಾಯಂಕಾಲ ಹೊತ್ತಲ್ಲಿ ತುಂಬ ಬರ್ತದೆ. ಹಾಗೆ 1 ಫೀಟ್ ಕಡಿಮೆ ಇಡ್ತೇವೆ, ಮೀನು ಹೊರಗೆ ಹಾರಬಾರ್ದು ಅಂತ ಉದ್ದೇಶದಿಂದ. ಪಂಪ್ ಮಾಡಿ ತೆಗೆಯೋದು, ಅಲ್ಲಿ ಸೈಫನ್ ಮಾಡಿ ತೆಗಿತೇವೆ ಕೆಳಗೆ ಡೌನ್ ಇರುವ ಕಾರಣ. ಯಾವ ಜಾತಿ ಮೀನು ಸರ್? ಮೀನು 4 ನಮೂನೆ ಮೀನುಗಳನ್ನು ಕಳೆದ ವರ್ಷ ಹಾಕಿದ್ದೇವೆ ನಾವು. 1,000 ಮೀನನ್ನು ಹಾಕಿದ್ದೇವೆ. ರೋಹು, ಕಾಟ್ಲಾ, ಪೆಂಗ್ವಾಸಿಸ್ ಮತ್ತು ಗ್ರಾಸ್ ಕಾರ್ಪ್ ಅಂತ. ಅದರಲ್ಲಿ ಏನಾಯಿತು ಅಂದರೆ ನಮಗೆ ಅನುಭವದ ಕೊರತೆ. ಮೀನು ನಾವು ತಿನ್ನೋದು ಇಲ್ಲ, ಸಾಕೋದು ಇಲ್ಲ. ಇದು ಫಸ್ಟ್ ಟೈಮ್ ಮಾಡೋದು. ಹಾಗೆ ಎಂತಾಯಿತು ಅಂದರೆ ಆ ಒಂದು ಕಪ್ಪು ಕಾಗೆ ಅಂತ ಉಂಟು, ಅದು ಸಬ್ಮೆರಿನ್ ಹಾಗೆ. ಅದು ಒಮ್ಮೆ ನೀರಿನ ಒಳಗೆ ಹೋದರೆ 1/4 ಗಂಟೆ ಒಳಗಿರ್ತದೆ. ಹಾಗೆಲ್ಲ ತಿಂದದ್ದು. ನಮಗೆ ಗೊತ್ತಾಗುವ ಮೀನು ಖಾಲಿ ಅಲ್ಲಿ ಏನಿಲ್ಲ. ಸೊ ಹಾಗೆ ಮತ್ತು ಈ ಬಳ್ಳಿಯನ್ನು ಕಟ್ಟಿದೆವು. 1 ಫೀಟಿಗೆ ಒಂದು ಬಳ್ಳಿ ಇತ್ತು, ಅದೀಗೆಲ್ಲ ಕಟ್ಟಾಯಿತು. ಅಲ್ಲಿ ನೀವು ತೇಲ್ತಾ ಇರೋದು ಕಾಣ್ತೇವೆ ನೋಡಿ. ಸರಿ, 1 ಫೀಟಿಗೆ ಒಂದು ಬಳ್ಳಿ ಕಟ್ಟಿದ್ದು. ಬಲೆ ಹಾಕ್ತಿದ್ರೆ ಸಾಧಾರಣ 40,000ರಿಂದ 50,000 ಬೇಕು ಅಂತ ಒಂದು ಎಸ್ಟಿಮೇಟ್ ಮಾಡಿದೆ. ಅಷ್ಟು ಖರ್ಚು ಮಾಡಿ ಮೀನು ಸಾಕಲಿಕ್ಕೆ ನನಗೆ ಧೈರ್ಯ ಬರಲಿಲ್ಲ. ಅದೇ ನಾನು ಹೇಳಿದಾಗೆ ಮೀನು 2ರಲ್ಲಿ ಇಲ್ಲದ ಕಾರಣ ಆ ವಿಷಯದಲ್ಲಿ. ಹಾಗೆ ಬಳ್ಳಿ ಕಟ್ಟುವಾಗ ಅದು ಪ್ರಯೋಜನ ಆಯಿತು. ಯಾಕಂದರೆ ಅದರ ದೊಡ್ಡ ರೆಕ್ಕೆ ಆದ ಕಾರಣ ಅದಕ್ಕೆ ಬಂದಾಗ ಒಮ್ಮೆ ಬರ್ತದೆ, ಬಂದು ಪುನಃ ಬರುವಾಗ ಅದಕ್ಕೆ ರೆಕ್ಕೆಗೆ ತಾಗುವಾಗ ಹೆದರಿಕೆ ಮತ್ತೆ ಬರಲೇ ಇಲ್ಲ ಅದು ಅಷ್ಟು ಕಟ್ಟಿದ ಮೇಲೆ.
ಮತ್ತೆ ಇಷ್ಟು ಬಳ್ಳಿ ಈಗ ಕಟ್ಟಾಗಿದೆ, ಆದ್ರೂ ಸಹ ಈ ವರ್ಷ ಬರಲಿಲ್ಲ. ಈ ವರ್ಷ ಪುನಃ 1,000 ಮೀನು ಹಾಕಿದೆ ಇದರಲ್ಲಿ. ಈಗ ಮಾತ್ರ ಉಂಟು ಅಂದ್ರೆ ಈಗ ಬರೋದಿಲ್ಲ ಮಾತ್ರ. ನೋಡಿ ಅಲ್ಲಿ ಕೆಳಗೆ ಓಡಾಡ್ತಾ ಉಂಟು. ಈ ಬಿಸಿಲಾದ ಕಾರಣ ಬರೋದಿಲ್ಲ, ನೀರು ಬಿಸಿ ಇರ್ತದೆ ನೋಡಿ. ಟೆಂಪರೇಚರ್ ಸಾಧಾರಣ ನಾನು ಸಾಯಂಕಾಲ 5 ಗಂಟೆ ಹೊತ್ತಿಗೆ ಹಾಕುದು ಯಾವ ಸಹ ಫೀಡ್, ಆಗೆಲ್ಲ ಬರ್ತದೆ. ಈಗ ನಿಮ್ಮ ಗ್ರಾಚಾರ ನನ್ನ ಗ್ರಾಚಾರ ಬರೋದಿಲ್ಲ ಮಾತ್ರ ಈಗ. ಅಂತೂ ಆ ಬಳ್ಳಿ ಕಟ್ಟಿದ ಮೇಲೆ ಅದು ನಿಂತಿದೆ, ಯಾವುದು ಹಕ್ಕಿಯ ಉಪದ್ರ ನಿಂತಿದೆ. ಮೀನುಗಳು ದೊಡ್ಡ ಆಗ್ತಾ ಇದೆ. ಕಳೆದ ವರ್ಷ ಹಾಕಿದಲ್ಲಿ ಒಟ್ಟಾರೆ 40ರಿಂದ 50 ಮೀನು ಮಾತ್ರ ಉಂಟಷ್ಟೇ ಕಳೆದ ವರ್ಷದ 1,000ದಲ್ಲಿ. ಅದು ಮಾತ್ರ 3 kg ಅಷ್ಟೆಲ್ಲ ದೊಡ್ಡದಾಗಿದೆ. ಅದು ಹಕ್ಕಿ ನೀರು ಕಾಗೆ ಅಲ್ಲ ಸರ್? ನೀರು ಕಾಗೆ, ಲಿಟಲ್ ಕಾರ್ಮೋರೆಂಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಆಗಿರ್ಬೋದು. ನೀರು ಕಾಗೆ ನಮ್ಮ ಲೋಕಲ್ ಕೆಲಸವರೆಲ್ಲ ಅದು ಹೇಳಿದ್ರು. ಮತ್ತೆ ಕಪ್ಪು ಹಂಸದಾಗಿ ಉಂಟದು, ಅದನ್ನು ಹೇಳಿದ್ದಾಗಿರ್ಬೋದು. ಉದ್ದ ಕುತ್ತಿಗೆ ಕಪ್ಪಾಗಿ ಉದ್ದಾಗಿ, ಅದು ವಿಶೇಷ ಅಂದ್ರೆ ಅದು ನೀರಿನ ಒಳಗೆ ಹೋಗಿ ಹೊರಗೆ ಹೋಗ್ತದೆ. ಮತ್ತೆ ಇದು ಈ ಮಿಂಚುಳಿಗಳೆಲ್ಲ ಬರ್ತದೆ, ಅದಾದ್ರೆ ದೊಡ್ಡ ಇಫೆಕ್ಟ್ ಆಗುದಿಲ್ಲ. ಕೊಂಡೋದ್ರೆ 1-2 ಹೋಗುದು ಅಷ್ಟೇ. ಹಾಗೆ ಇದು ಕೂಡಲೇ ಒಳಗೆ ಹೋಗ್ತೇವೆ ನಾವು. ಅದು ಹಾಗಲ್ಲ, ನೀರಿನ ಒಳಗೆ ಹೋಗುವ ಕಾರಣ ತುಂಬಾ ಉಪದ್ರ. ಇದು ಬಳ್ಳಿ ಕಟ್ಟಿದ ಮೇಲೆ 1,000 ಮೀನು ಒಂದೊಂದು ಜಾತಿದು 1,000 ಹಾಕಿದ್ರೆ ಅಲ್ಲ 250 4 ಜಾತಿ ಹಾಕಿದ್ದು. ಅದರಲ್ಲಿ ಕಾಟ್ಲಾ ಜಾತಿದು 3 kg ಅಷ್ಟು ದೊಡ್ಡದಾಗಿದೆ. ಅದು ಇರುವುದು ಮಾತ್ರ 3. ವಿಶೇಷ ಏನಂದ್ರೆ ನಿಮಗೆ ಗೊತ್ತಿರ್ಬೋದು, ನೀವು ಝಾಲಜಿ ಸ್ಟೂಡೆಂಟ್ಸ್ ಮತ್ತೆ ಲೆಕ್ಚರ್ಸ್, ಅದಕ್ಕೆ ಪಾಲುಂಟು. ಆ ದೊಡ್ಡ ಮೂರು ವಿಭಾಗದಲ್ಲಿ ಇರ್ತದೆ. ನಾನು ಪ್ರತಿ ಸಲ ಬರುವಾಗ ಒಂದು ಮೀನು ಇಲ್ಲೇ ಇರೋದು, ಒಂದು ಮೀನು ಮಧ್ಯದಲ್ಲಿ ಇರ್ತದೆ, ಒಂದು ಆ ತುದಿಯಲ್ಲಿ ಇರ್ತದೆ. ಅಂದ್ರೆ ಪ್ರಾಣಿಗಳಿಗೆ ಕೂಡ ಅವ್ರ ಪರಿಧಿಯನ್ನು ಒಂದು ಗುರುತು ಮಾಡುವಂತ ಶಕ್ತಿ ಮೀನುಗಳಿಗೆ ಕೂಡ ಉಂಟು ಅಂತ ನಾನು ಅದನ್ನು ನೋಡಿ ಕಲಿತೆ ಅಷ್ಟೇ. ಮತ್ತೆ ಉಳಿದದ್ದು ಹೋಗ್ತಾ ಇರ್ತದೆ. ಆ ಕಾಟ್ಲಾ ವೆರೈಟಿದು ಮಾತ್ರ 3 ಇರುವುದು ಸರಿಯಾಗಿ ವಿಭಾಗದಲ್ಲಿ ಇರುವಂಥದ್ದು. ಮತ್ತೆ ಅವುಗಳಿಗೆ ಕೆಲವು ಸಲ ಕುಸ್ತಿ ಆಗ್ತದೆ. ನಿಮ್ಮ ಬೇಲಿಗೆ ಬಂದಾಗುವಾಗ ಅಲ್ಲಿ ಜಗಳಗಳೆಲ್ಲ ಕಾಣ್ತದೆ ಕೆಲವು ಸಲ. ಇದು ಕ್ಲೋಸ್ ಆಗಿ ಅಬ್ಸರ್ವೇಷನ್ ಮಾಡುವ ಕಾರಣ ಗೊತ್ತಾಗ್ತದೆ. ಈಗ ಹೊಸ ವಿಷಯದ ಕಾರಣ ನಾನು ಸಹ ಕಲಿತಾ ಇರೋದು ಅಷ್ಟು ವಿಷಯ. ಹಾಗೆ ನಿಮಗೆ ಏನಾದ್ರು ಇದ್ರೆ ಕೇಳ್ಬೋದು, ಗೊತ್ತಿದ್ದದನ್ನು ಹೇಳ್ತೇನೆ ಸರ್. ಇದನ್ನ ಈಗ ನೀವು ಎಲ್ಲಿಂದ ಮಾಡಿಸಿದ ಇದು ಈ ಪ್ಲಾನ್ ಅನ್ನ ಮಾಡಬೇಕು ಅಂತ ಇದ್ರೆ ಯಾರು ನಿಮಗೆ? ನಾವೇ ಮಾಡಿದ್ದು. ಅಂದ್ರೆ ಈ ಫೇಸ್ಬುಕ್ ಅಲ್ಲೆಲ್ಲ ನಮ್ಮ ಇದು ಟರ್ಪಲ್ ಹಾಕಿದ್ದು ನಮ್ಮ ಮೊಳೆಯಾರು LLP ಅಂತ, ಅವರು ಬ್ಯಾಂಗ್ಳೂರಲ್ಲಿ, ಅವರು ಏಜೆಂಟ್ಸ್ ಆಕ್ಚುಲಿ. ಅವರು ಈ ಟರ್ಪಲ್ ಇದು ರಿನೋಮ್ಯಾಟ್ ಕಂಪನಿ, ರಿನೋಮ್ಯಾಟ್ ಬ್ರ್ಯಾಂಡ್, ಓವೆನ್ಸ್ ಕಾರ್ನಿಂಗ್ ಕಂಪನಿ, ಅಮೆರಿಕನ್ ಕಂಪನಿ, ಬಟ್ ಮ್ಯಾನುಫ್ಯಾಕ್ಚರ್ ಆಗುದು ಗುಜರಾತ್ ಅಲ್ಲಿ. ಅವರು ಅದನ್ನು ನಿಮ್ಮ ಆಂಧ್ರ ಮತ್ತೆ ತಮಿಳುನಾಡು, ಸ್ವಲ್ಪ ನೆರಳಿಗೆ ಹೋಗು. ಅಲ್ಲ ಪರವಾಗಿಲ್ಲ, ಅಲ್ಲ ನಾವೆಲ್ಲ ನೆರಳಲ್ಲಿದೆ. ಅಲ್ಲ ನನಗೆ ಎಲ್ಲರೂ ಬಿಸಿಲಿದ್ದಾರೆ. ಇಲ್ಲ ಅದು ಅಭ್ಯಾಸ ಉಂಟು, ಏನು ತೊಂದರೆ. ಸ್ವಲ್ಪ ಆಚೆ ಹೋಗು ಸರ್. ಇಲ್ಲ ನಾನು ನಿಮ್ಮ ಹತ್ರ ಮಾತಾಡೋದು. ಅಲ್ಲ ಅದು ಹಾಗೆ ಅಂತಲ್ಲ, ಅಂದ್ರೆ ಸ್ವಲ್ಪ ಆಚೆ ಹೋಗು. ಅವರು ಬ್ಯಾಂಗ್ಳೂರಿನ ಏಜೆಂಟ್, ಅವ್ರು ಬಂದು ಹಾಕುವಂಥದ್ದು. ಇದು ಅವರದ್ದು ಫೇಸ್ಬುಕ್ ಅಲ್ಲೆಲ್ಲ ನಾನು ನೋಡ್ತಾ ಇದ್ದೆ. ಸೊ ಅವರಿಗೆ ನಮ್ಮ ಮತ್ತೆ ನೋಡೋರು ದೂರದ ರಿಲೇಟಿವ್ ಕೂಡ ಅವ್ರು ಬಂದು ಹಾಕಿದ್ದು. ಇದು ಟರ್ಪಲ್ ಫುಲ್ ಕವರ್ ಆಗಿದೆ ನಿಮಗೆ, ಎಂಟೈರ್ ಅಡಿಗೆ ಸೈಡಿಗೆ ಎಲ್ಲ ಕವರ್ ಆಗಿದೆ. ಹಾಗೆ ಇದರಲ್ಲಿ ಒಂದು ಹನಿ ಕೂಡ ನೀರು ಲೀಕೇಜ್ ಇಲ್ಲ, ಅದು ಖಂಡಿತ. ಮತ್ತೆ 4 ಶೀಟ್ ಹಾಕಿದ್ದಾರೆ. 4 ಶೀಟನ್ನು 4 ಇಂಚ್ ಓವರ್ಲ್ಯಾಪ್ ಇಟ್ಟು ಒಂದು ಹಾಟ್ ಪ್ರೆಸ್ಸಿಂಗ್ ಮೆಷಿನ್ ಉಂಟು, ಅದರಲ್ಲಿ ಪ್ರೆಸ್ ಮಾಡಿ ಅಂಟಿಸುವಂಥದ್ದು. ಅದು ಜಾಗ್ರತೆ ಅಮ್ಮ, ಆಳ ತುಂಬ ಉಂಟು. ಅದು ನೋಡಿ ಅವರಿಗೆ ಕಾಣೋದಿಲ್ಲ ಈಗ. ಸೊ ಮತ್ತೆ ಇದು 500 ಮೈಕ್ರಾನ್ನ ಟರ್ಪಲ್. ಇದರಲ್ಲಿ 4 ವೆರೈಟೀಸ್ ಬರ್ತದೆ. ಒಂದು 350, 500, 700 ಮತ್ತು 1000 ಮೈಕ್ರಾನ್ ಬರ್ತದೆ. ಅವರ ಹೇಳಿಕೆ ಪ್ರಕಾರ ಸಾಧಾರಣ ಜನರಲ್ ಆಗಿ 500 ಮೈಕ್ರಾನ್ ಸಾಕಾಗ್ತದೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಸಾಕಾಗಿದೆ ಕೂಡ. ಮತ್ತು ಮೇನ್ ಈ ಸ್ಲೋಪ್ ಮೇಂಟೈನ್ ಮಾಡಬೇಕು. ನಾವು ನೀವು ಇಂಜಿನಿಯರ್ ಸ್ಟೂಡೆಂಟ್ ಅಲ್ಲಾದರೆ ಎಲ್ಲರಿಗೂ ಗೊತ್ತಿರೋರು ಇಂಜಿನಿಯರಿಂಗ್ ವಿಷಯ. ಹಾಗೆ ನಾನು ಹೇಳೋದು ಮೇನ್ ಈ ಸ್ಲೋಪ್ ನಾವು ಮೇಂಟೈನ್ ಮಾಡಬೇಕು, ಇಲ್ಲದ್ರೆ ಇದು ಫೇಲ್ ಆಗ್ತದೆ. ಯಾಕಂದರೆ ಒಂದು ಮಣ್ಣು ಜರಿಯುವ ಉಂಟು ನೀರಿನ ಒತ್ತಡಕ್ಕೆ, ಹೊರಗಿನ ಒತ್ತಡಕ್ಕೆ ಮಳೆಗಾಲದಲ್ಲಿ. ಮತ್ತು ಎರಡನೇದು ಈ ಟರ್ಪಲಿಗೆ ಸ್ಟೆಬಿಲಿಟಿ ಬೇಕಾದ್ರೆ ಸ್ವಲ್ಪ ಹೀಗೆ ಮಲಗಿಸಿದ ರೀತಿಯಲ್ಲಿ ಬೇಕು ಅಂತ. ಹೀಗೆ ಸ್ಟ್ರೇಟ್ ಆದ ಕೂಡಲೇ ಅದು ಸ್ಟೆಬಿಲಿಟಿ ಇರೋದಿಲ್ಲ, ಹಾಗೆ ಹಾಳಾಗ್ತದೆ ಅಂತ ಅವರ ಅಭಿಪ್ರಾಯ. ಸೊ ಅದು ಇಂಪಾರ್ಟೆಂಟ್ ವಿಷಯ ಅದರಲ್ಲಿ. ಇದೀಗ ನೀವು ಗುಡ್ಡವನ್ನ ಸ್ವಲ್ಪ ಅದೇ ಅದು ಅರ್ಧದಲ್ಲಿ ಇದು ಸಾಧಾರಣ ಹೀಗೆ ಈ ಜಾಗದಲ್ಲಿ ಒಂದು ಸ್ವಲ್ಪ ತಟ್ಟಿನಾಗಿ ಇತ್ತು. ಒಂದು ಅರ್ಧ ಎಕರೆ ಜಾಗದಲ್ಲಿ ಆ ತುದಿಯವರೆಗೆ ಆಗ್ಬೋದು. ಒಂದು ಅನನಾಸಿನ ತೋಟ ಮಾಡಿದ್ದೇವೆ ನಾವು. 1 ವರ್ಷ ಒಳ್ಳೆ ಅನನಾಸ್ ಸಿಕ್ಕಿದೆ. ಆಮೇಲೆ ನಮ್ಮ ಹಂದಿಗಳ ಕಾಟದಿಂದ ಅನನಾಸು ಇಲ್ಲ, ಗಿಡವೂ ಇಲ್ಲ, ಹಾಗೆ ಹೋಯ್ತು. ಹಾಗೆ ಈ ಜಾಗವನ್ನು ಸೆಲೆಕ್ಟ್ ಮಾಡಿದೆವು. ಮತ್ತೆ ಸ್ಲೋಪ್ ನೋಡಿ, ಆ ಗುಡ್ಡ ಕಾಣ್ತದೆ, ಅದೇ ರೀತಿ ಸ್ಲೋಪ್ ಇಲ್ಲಿವರೆಗೆ ಅಲ್ಲಿವರೆಗೆ ಇತ್ತದು. ಇಲ್ಲಿ ನಾವು ತಟ್ಟು ಮಾಡಿ ಅದನ್ನೇ ನಾವು ಕಟ್ ಮಾಡಿ ಆಳ ಮಾಡ್ತಾ ಹೋದದ್ದು. ಆ್ಯಕ್ಚುಲಿ ಪ್ಲಾನಿಂಗ್ ಒಂದು 25 ಲಕ್ಷದಿದ್ದದ್ದು. ಈ ಸೈಡ್ ಹಾಕಿದ್ದ ಮಣ್ಣು ನೋಡಿ, ನಿಮ್ಮ ತೆಂಗಿನ ಮರದ ಬುಡದಲ್ಲಿ ಅದರ ಲೆವೆಲ್ ಇತ್ತು ಈ ಜಾಗ. ಈ ಸೈಡಿಗೆ ಹಾಕ್ತಾ ಬಂದದ್ದು, ಈ ಮಣ್ಣನ್ನು ಹಾಕ್ತಾ ಬರುವಾಗ ಇದು ಲೆವೆಲ್ ನಮಗೆ ಸರಿ ಅದಕ್ಕೆ ಬರಲಿಲ್ಲ.
ಹಾಗೆ ಜೆ ಸಿ ಬಿ ಹತ್ರ ಇನ್ನೂ ಆಳ ತೆಗಿ ಅಂತ ಹೇಳಿತು. ಹಾಂ ಖರ್ಚು ಸುಮಾರು ಆಯ್ತು ಅದರಿಂದಾಗಿ. ಹಾಂ ಹಾಂ ತೆಗಿತಾ